ಚಿಕನ್ ದಮ್ ಬಿರಿಯಾನಿ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸಷ್ಟು ಮಾಮೂಲಿ ಜೀರಾ ರೈಸ್ನೇ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು 1 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಒಂದು ಕಡೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಚಿಕನ್ಗೆ ಚಿಲ್ಲಿ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಲೆಮನ್ನು, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಸೂರಿ ಮೇಥಿ, ಪುದೀನ ಮತ್ತು ಕೊತ್ತಂಬರಿ, ಹಾಗೆ ಸ್ವಲ್ಪ ಚಕ್ಕೆ ಲವಂಗ, ಮೊಸರು, ನಾವು ಈರುಳ್ಳಿ ಫ್ರೈ ಮಾಡಿರೋಂಥ ಎಣ್ಣೆ, ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಟ್ಕೋಬೇಕು. ಇವಾಗ ಒಂದು ಪಾತ್ರೆಗೆ 5 ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಹಾಗೆ ಅದಕ್ಕೆ ಪುದೀನ, ಕೊತ್ತಂಬರಿ, ಹಾಗೆ ಮಸಾಲೆ ಐಟಮ್ಸ್ ಏನು ಬರುತ್ತೆ ಅದೆಲ್ಲ ಹಾಕಿದ್ದೀನಿ. ಹಾಗೆ ಬಿರಿಯಾನಿ ಎಲೆ ಅಂತ ಸಿಗುತ್ತಲ್ವ ಅದು, ಮತ್ತು ಹಸಿಮೆಣಸಿನ್ಕಾಯಿ, ಅರ್ಧ ನಿಂಬೆಹಣ್ಣು ಹಾಕಿ ಒಂದು ಕುದಿ ಬರೆಸ್ಕೋಬೇಕು. ಈ ರೀತಿ ಕುದಿ ಬಂದಾಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಪಾತ್ರೆಗೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಅದೇ ಗ್ರೇವಿ ನೀರನ್ನ ಹಾಕಿದ್ದೀನಿ. ಹಾಗೆ ಇದನ್ನು ಕೂಡ ಬೇಯಿಸಕ್ಕಂತ ಮುಚ್ಚಿಡ್ತೀನಿ. ಇವಾಗ 50% ಅಕ್ಕಿ ಬೆಂದಿರಬೇಕು, ನೋಡ್ತಿರ್ಬೋದು ನೀವು. ಈ ಟೈಮಲ್ಲಿ ನಾವಿವಾಗ ಚಿಕನ್ ಮೇಲೆ ಅನ್ನನ ಹಾಕ್ಕೊಂಡು ಮೇಲಿಂದ ಈ ಫ್ರೈ ಮಾಡಿರೋಂಥ ಈರುಳ್ಳಿ, ಕೊತ್ತಂಬರಿ, ಹಾಗೆ ಪುದೀನ ಮತ್ತು ಸೇಮ್ ಸೆಕೆಂಡ್ ಲೇಯರು ಕೂಡ ಇದೇ ಥರ ಮಾಡಿ ಕೊನೆಯದಾಗಿ ಸ್ವಲ್ಪ ನಿಮಗೆ ಬೇಕಂದರೆ ತುಪ್ಪ ಹಾಕ್ಕೊಂಡು ದಮ್ ಮಾಡಬೇಕು. ಒಂದು 15 ನಿಮಿಷಗಳ ಕಾಲ ದಮ್ ಮಾಡಿದರೆ ತುಂಬ ರುಚಿಕರವಾದಂಥ ಒಂದು ಬಿರಿಯಾನಿ ರೆಡಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಮಾಡೋದು ಕೂಡ ತುಂಬ ಸುಲಭ. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು.